ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರೀತಿಸ್ದೆ, ಮದ್ವೆ ಮಾಡ್ಕೊಂಡೆ, ಮನೆಯವರಿಗೆ ಪರಿಚಯ ಮಾಡಿಸ್ತೀನಿ ಅಂದೆ. ಕೊನೆಗೆ ನೀನ್ ಮಾಡಿರೋ ಘನಕಾರ್ಯ ಏನು? ಫ್ರೆಂಡ್ ತಂಗಿ ಅಂತ ಪರಿಚಯ ಮಾಡ್ದೆ. ವೆರಿ ಬ್ಯಾಡ್. ಹಾಗ್ ಮಾಡಿದ್ರೆ ಲೇ ಯಾವ ಹೆಣ್ಣಾದ್ರೂ ಸಹಿಸ್ಕೋತಾಳ? ಏನೋ ಅಡ್ಜಸ್ಟ್ ಮಾಡ್ಕೋತಾಳೆ ಅಂತ ಇಷ್ಟ ಬಂದ್ ಹಾಗೆ ಮಾಡೋದು, ಸಹಿಸ್ಕೋತಾಳೆ ಅಂತ ಮನ್ಸು ಹೊರಕಾಗದೇ ಇರೋ ಅಷ್ಟು ಭಾರ ಹಾಕೋದು ಸರಿಯಲ್ಲ. ಊಹಿಸ್ದೇ ಇರೋ ವಿಧದಲ್ಲಿ ಅಪ್ಪ ಅಮ್ಮ ಎದುರಾಗಿದ್ದಕ್ಕೆ ನಾನ್ ಗಂಡ ಮದ್ವೆ ವಿಷಯನ ಹೇಳ್ಬಿಡ್ತಾರೇನೋ ಅಂತ ಎಷ್ಟು ಆಸೆ ಪಟ್ಟಿರ್ತಾಳೆ ಪಾಪ. ನೀನ್ ಮಾಡಿರೋ ಕೆಲಸ ನನಗೇನು ಇಷ್ಟ ಆಗ್ಲಿಲ್ಲ. ಮಾಡಿರೋ ತಪ್ಪಿಗೆ ಸಾರಿ ಕೇಳು ಅಷ್ಟೇ ಹೊರತು ತುಂಬಾ ದೊಡ್ಡ ಕೆಲಸ ಮಾಡಿದೀನಿ ಅಂತ ತಪ್ಪಿಸ್ಕೊಂಡು ಸಮರ್ಥನೆ ಮಾಡ್ಕೋಬೇಡ. ಒಳ್ಳೆ ಮನ್ಸಿರೋನು ತನ್ನ ಮನ್ಸಲ್ ಸ್ಥಾನ ಕೊಟ್ಟಿದ್ದಾನೆ, ಅದೃಷ್ಟ ಅನ್ಕೊಂಡೆ. ದೊಡ್ಡ ಮನೆಯವನು ತನ್ನ ಹೆಂಡತಿಯಾಗಿ ಮಾಡ್ಕೊಂಡಿದ್ದಾನೆ, ವರ ಅಂತ ಅನ್ಕೊಂಡೆ. ಮನೆಗ್ ಕರ್ಕೊಂಡು ಹೋಗೋದಕ್ಕೆ ಸಮಯ ಬೇಕು ಅಂತ ಕೇಳ್ದ. ಅತ್ತೆಗೆ ಆರೋಗ್ಯ ಚೆನ್ನಾಗಿಲ್ವಲ್ಲ, ನ್ಯಾಯನೇ ಅನ್ಕೊಂಡೆ. ಅವ್ರ ಪರಿಸ್ಥಿತಿನ ನಾನ್ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡೆ. ಆದ್ರೆ ಗ್ಯಾಪ್ ಕೊಡ್ಬೇಡ, ಕಂಟಿನ್ಯೂ ಮಾಡು. ಸಡನ್ ಆಗಿ ಏನೋ ಒಂದ್ ಹೇಳಿದ್ರೆ ನಾನ್ ಗಲಿಬಿಲಿ ಆಗಲ್ವಾ? ಅತ್ತೆ ಮಾವನ ಹತ್ರ ಏನ್ ಹೇಳೋದಕ್ಕೆ ಹೊರಟಿದಾರೋ ನಂಗ್ ಚಿಕ್ಕ ಹಿಂಟಾದ್ರೂ ಕೊಡ್ಬೇಕಲ್ವಾ? ಸ್ಪಾಟ್ ಅಲ್ಲಿ ಏನೇನೋ ಹೇಳ್ಬಿಟ್ರೆ ನನಗ್ ಹೇಗ್ ರೀಚ್ ಆಗತ್ತೆ? ಅಷ್ಟಕ್ಕೂ ನನ್ ಬಗ್ಗೆ ಏನ್ ಅನ್ಕೊಂತಾ ಇದಾರೆ? ಅವ್ರ ಮಾತನ್ನ ಇಲ್ಲ ಅಂತೀನಾ? ಅವ್ರು ಹೋಗ್ತಿರೋ ದಾರಿ ತಪ್ಪು ಅಂತೀನಾ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ. ಥ್ಯಾಂಕ್ ಯು ಸೋ ಮಚ್. ಸಡನ್ ಆಗಿ ಏನು ತೋಚ್ದೆ ಹಾಗೆ ಹೇಳ್ಬೇಕಾಗ್ ಬಂತು. ನಿಮ್ ಹತ್ರ ತಾಳಿ ಕಟ್ಟಿಸ್ಕೊಂಡಿದ ತಕ್ಷಣ ನಿಮ್ ಜೊತೆನೆ 7 ಜನ್ಮ ಅಂತ ಮನಸ ವಾಚ ಕರ್ಮಣ ಅನ್ಕೊಂಡಿದೀನಿ. ಎಷ್ಟೇ ಕಷ್ಟ ಬಂದ್ರೂ ನಿಮ್ ಜೊತೆನೆ ಇರ್ತೀನಿ. ಎಂಥ ತೊಂದ್ರೆನಾದ್ರೂ ಸಹಿಸ್ಕೊಳ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಲಗೇಜ್ ಪ್ಯಾಕ್ ಮಾಡ್ಕೋ, ಹೊರಡೋಣ. ರೀ, ಕಾರ್ ನಿಲ್ಸಿ. ಏನಾಯ್ತು? ಅಕ್ಕ, ಅವನಿ ಅಕ್ಕ, ಎಲ್ಲಿ ಹೊರಟಿದ್ಯಾ ಅಕ್ಕ? ಅಂಗಡಿಗೆ ಹೋಗ್ತಾ ಇದ್ದೀನಿ. ಹಲೋ ರೀ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವಿಬ್ರು ಎಲ್ಲಿಗೆ ಹೋಗ್ತಿದ್ದೀರಾ? ಸಿನಿಮಾಗ, ಶಾಪಿಂಗಾ? ಆ 2 ಜಾಗಕ್ಕೂ ಅಲ್ಲ. ಮತ್ತೆ ನೀನ್ ಸಂತೋಷ ಪಡೋ ಜಾಗಕ್ಕೆ. ಅಂದ್ರೆ ಅತ್ತೆ ಮನೆಗೆ. ಹೌದಾ? ಇನ್ ಎಷ್ಟು ದಿನ ಟೈಮ್ ಹಿಡಿಯುತ್ತೋ, ಪರಿಸ್ಥಿತಿ ಹೇಗ್ ತಿರುಗಿ ಹೇಗ್ ಬರುತ್ತೋ ಅಂತ ನಾನು ಭಯ ಪಟ್ಟಿದ್ದೆ. ನೀನ್ ಒಳ್ಳೆ ಮಾತನ್ನೇ ಹೇಳ್ದೆ. ಶ್ರೀಕರ್, ನಿಮ್ಮ ಅಪ್ಪ ಅಮ್ಮನ ಹತ್ರ ಮದ್ವೆ ವಿಷಯ ಹೇಳ್ದ್ಯಾ? ಅಂದ್ರೆ ಅದು ಹೇಳಿಬಿಟ್ವಿ ಅಕ್ಕ. ಹೇಳ್ದೇನೆ ಹೇಗ್ ಕರ್ಕೊಂಡು ಹೋಗ್ತಾರೆ? ಅದು ನಿಜಾನೇ. ನನ್ ಬಗ್ಗೆ ಎಲ್ಲ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆವರೆಗೂ ನನ್ನ ತಂಗಿ ಮುಖದಲ್ಲಿ ಎಷ್ಟು ನೋವು ಕಾಣಿಸ್ತಿತ್ತು. ಇವಾಗ ನೋಡು, ಎಷ್ಟು ಸಂತೋಷವಾಗಿ ಕಾಣಿಸ್ತಿದ್ಯಾ. ಮೊನ್ನೆವರೆಗೂ ನನ್ನ ತಂಗಿಗೆ ಎಲ್ಲ ನಾನೇ. ನನ್ನ ಸ್ಥಾನನ ಇವಾಗ ನೀನ್ ತಗೋಬೇಕು ಶ್ರೀಕರ್. ಅತ್ತೆ ಜೊತೆ ಪ್ರೀತಿಯಿಂದ
ಮಾವನ್ ಜೊತೆ ಗೌರವದಿಂದ ಮನೆಯವ್ರನ್ನ ನೋಯಿಸ್ದೇ ಇರು ಅಂತ ನಾನ್ ನಿನಗ್ ಹೇಳೋ ಅಗತ್ಯನೇ ಇಲ್ಲ. ಯಾಕಂದ್ರೆ 4 ಜನರ ಮಧ್ಯೆ ಹೇಗಿರ್ಬೇಕೋ ನಿನಗ್ ಗೊತ್ತು. ಹೆಂಡತಿಗೆ ಗಂಡನ್ ಬಲ ಬೇಕು, ಹೆಂಡತಿಗೆ ಗಂಡನ್ ಭರವಸೆ ಬೇಕು. ಆಗ್ಲೇ ಅವ್ರ ಬಂದ ಅಯೋಮಯ ಆಗ್ದೇನೆ ಅನ್ಯೋನ್ಯವಾಗಿರತ್ತೆ ಅಂತ ಅಂತಾರೆ. ನೀವಿಬ್ರು 100 ಕಾಲ ಅನ್ಯೋನ್ಯವಾಗಿರ್ಬೇಕು. ಒಂದೊಂದ್ಸರಿ ನನ್ ತಂಗಿ ನಗು ಹಿಂದೆ ನೋವಿರುತ್ತೆ, ಆದ್ರೆ ಹೇಳ್ಕೊಳ್ಳಲ್ಲ. ಎದುರುಗಡೆಯವರು ತಿಳ್ಕೊಬೇಕಂತನೂ ಅಂದ್ಕೊಳ್ಳಲ್ಲ. ಅದನ್ ಮಾತ್ರ ಸ್ವಲ್ಪ ಗಮನಿಸ್ತಿರೋ ಶ್ರೀಕರ್. ಸೊಸೆಯಾಗಿ ಆ ಮನೆಗ್ ನೀನು ಒಳ್ಳೆ ಹೆಸರು ತರಬೇಕು, ಸರಿನಾ? ತವರ್ ಮನೆ ಕಡೆಯಿಂದ ಇದನ್ನೇ ಒಪ್ಸೋದು ಅನ್ಕೋ ಶ್ರೀಕರ್. ಹೊರಡಿ. ಅವಾಗವಾಗ ಫೋನ್ ಮಾಡ್ತಾ ಇರಿ, ಟೈಮ್ ಸಿಕ್ತಾಗ ಭೇಟಿ ಮಾಡ್ತಾ ಇರಿ. ಸರಿ, ಈಗ ಹೊರಡಿ. ಹೋಗಿ ಬರ್ತೀನಕ್ಕ. ನನ್ ತಂಗಿ ಗೊತ್ತಿಲ್ದೆ ಏನಾದ್ರೂ ತಪ್ಪು ಮಾಡಿದ್ರೆ ಮನ್ಸಲ್ಲಿ ಇಟ್ಕೋಬೇಡ, ಹುಷಾರಾಗಿ ಹೋಗ್ಬನ್ನಿ. ಬಾಯ್ ಅಕ್ಕ. ಬಾಯ್. ಫ್ರೆಂಡ್ ತಂಗಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ಮದುವೆ ವಿಷಯನ ಹೇಳಕ್ಕಾಗಲ್ಲ ಅಂತ ನಿಜ ಹೇಳೋಣ ಅನ್ಕೊಂಡೆ, ಆದ್ರೆ ಹಾಗ್ಯಾಕೆ ಹೇಳ್ದೆ? ಹಾಗೆ ಹೇಳಿಲ್ಲ ಅಂದ್ರೆ ಅಕ್ಕ ಅಷ್ಟು ಸಂತೋಷ ಪಡ್ತಿರ್ಲಿಲ್ಲ. ನಾನು ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ಆದರೆ ನನ್ನ ತಂಗಿ ಒಂದು ದೊಡ್ಡ ಮನೇಲಿ ಕಾಲಿಡ್ತಾಳೆ ಅನ್ನೋ ಆನಂದ ಅಕ್ಕಂಗಿರ್ಬೇಕು ಅಂದರೆ ನಾನು ಸುಳ್ಳೇ ಹೇಳಬೇಕು. ನಿಮ್ಮ ಅಕ್ಕನೇ ಅಲ್ಲ, ನೀನು ಕೂಡ ಆನಂದವಾಗೇ ಇರ್ತೀಯ. ಇಂಥ ಹುಡುಗಿ ನಮ್ಮ ಮನೆ ಸೊಸೆ ಆದ್ರೆ ಚೆನ್ನಾಗಿರತ್ತೆ ಅಂತ ನಮ್ಮ ಮನೆಯವ್ರ ಹತ್ರ ಸದ್ಯದಲ್ಲೇ ಅನಿಸ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಒಡವೆ ಶಾಪ್ ಓಪನಿಂಗ್ಗೆ ಹೀರೋಯಿನ್ ಬರ್ತಾಳೆ ಅಂತ ಗೊತ್ತಾದಾಗ ಜನಗಳು ಕಾಯ್ತಾರಲ್ಲ, ಹಾಗಿದೆ ನಮ್ಮ ವೇಟಿಂಗು. ನಿಮ್ ಹಿಂದೆನೆ ಹೊರಟಿದ್ದಾರೆ ಅನ್ಕೊಂಡ್ವಿ, ಆದ್ರೂ ಇನ್ನೂ ಯಾಕೆ ಬಂದಿಲ್ಲ? ಇಷ್ಟಕ್ಕೂ ನಿಮ್ಮನ್ನ ಯಾರು ವೆಯ್ಟ್ ಮಾಡೋ ಅಂದಿದ್ದು? ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಇಲ್ಲ ಇಲ್ಲ, ನಾನು ನೋಡ್ಲೇಬೇಕು. ನೋಡಿ ಬಂದೇ ಬಿಟ್ರು. ನಮ್ಮ ಮನೆ ಬಂತು, ಇಳಿ. ಇದೇ ನಮ್ಮ ಮನೆ. ನೀನ್ ಯಾವಾಗ ಈ ಮನೆ ಕಾಲಿಡ್ತೀಯ ಅಂತ ಕಾಯ್ತಾ ಇದ್ದಿದ್ ಮನೆ. ಇನ್ಮೇಲೆ ಇದೇ ನಮ್ಮ ಕೋಟೆ,
ಇದೆ ನಮ್ಮ ಅಂತಃಪುರ. ನಡಿ. ಬ್ಯಾಗ್ ಕೊಡಿ. ಬೇಡ, ಪರವಾಗಿಲ್ಲ. ಬೇಡ ರೀ. ಬಾಗ್ಲ ಹತ್ರನೇ ನಿಂತ್ಬಿಟ್ರಲ್ಲ, ಒಳಗಡೆ ಬನ್ನಿ. ಬಲಗಾಲ್ನ ಒಳಗಡೆ ಇಟ್ಟು ಹೋಗು. ತುಳಸಿ ಅಂತ ಜಾಕ್ಕ ಇರೋ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ಅಮ್ಮನವರಿಗೆ ಪೂಜೆ ಮಾಡಬೇಕು. ಅವನಿ, ನೋಡು, ಇವರೇ ನಮ್ಮ ಫ್ಯಾಮಿಲಿ. ನನ್ ದೊಡ್ಡ ಮಗ. ನಮಸ್ತೆ. ಐಮ್ ರಾಧಾಕೃಷ್ಣ. ಒನ್ ಡೇ ಐಲ್ ಬಿಕಮ್ ಅ ಕಿಂಗ್ ಆಫ್ ಶೇರ್ಸ್. ನಮ್ಮ ಮಗನಿಗೆ ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಅಮ್ಮ. ನಮ್ಮ ಅಳಿಯಂದ್ರು. ಪೃಥ್ವಿರಾಜ್. ಟ್ಯಾಗ್ ಲೈನ್, ಈ ಮನೆಗೆ ಅಳಿಯ. ನನ್ನ ಮಗಳು, ಮೊಮ್ಮಗಳು, ನನ್ ಸೊಸೆ. ನನಗೆ ಯಾವ ಕ್ವಾಲಿಫಿಕೇಶನ್ಸು ಟ್ಯಾಗ್ಲೈನ್ಸು ಇಲ್ಲ ಬಿಡಿ. ಎಲ್ರೂ ಜಾಗ್ರತೆಯಾಗಿ ಕೇಳಿಸ್ಕೊಳ್ಳಿ. ಈ ಹುಡುಗಿ ಅಣ್ಣ ಮುರಳಿ ಬಂದು ಕರ್ಕೊಂಡು ಹೋಗೋವರೆಗೂ ಅವನಿನ ಅತಿಥಿಯಾಗಿ ಅಲ್ದೇನೆ ನಮ್ಮ ಮನೆಯಲ್ಲಿ ಒಬ್ಬಳಾಗಿ ನೋಡ್ಕೋಬೇಕು. ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ. ನೋಡಮ್ಮ, ನಿಮ್ಮಣ್ಣ ಬರೋದು ಲೇಟ್ ಆದ್ರೂ ಏನೂ ಬೇಜಾರಿಲ್ಲ. ನಿನಗೆ ಇಷ್ಟ ಆದಷ್ಟು ದಿನ ಇಲ್ಲೇ ಇರ್ಬೋದು. ನಿನಗೆ ಯಾವ ಥರದ ತೊಂದರೆನೂ ಇರೋದಿಲ್ಲ. ಒಂದು ವೇಳೆ ಏನಾದರೂ ತೊಂದರೆ ಆಗಲಿ, ಸೌಕರ್ಯ ಇಲ್ದಾಗಾಯ್ತು ಅಂದರೆ ನನಗೆ ತಕ್ಷಣ ಹೇಳು, ನಾನು ನೋಡ್ಕೋತೀನಿ. ಸರಿನಾ? ಸರಿ, ಆಯಿತು. ನನ್ನ ನಿಮ್ಮೆಲ್ಲರಲ್ಲೂ ಒಬ್ಳಾಗಿ ಮಾಡ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಯಿತು. ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅಂದ್ರೆ ನಮ್ಮ ಸ್ವಂತದವ್ರ ಸಮಾನ. ನಮ್ಮ ಶ್ರೀಕರ್, ಅವನಿಗೆ ರೂಮ್ ತೋರಿಸು. ಸರಿನಮ್ಮ. ಬಾ ಅವನಿ. ಅಮ್ಮ, ನನ್ಗೊಂದು ಸಣ್ಣ ಅನುಮಾನ. ವಸಂತ, ನಿನ್ ಜೀವನ ಅನುಮಾನಗಳಲ್ಲೇ ಮುಗಿಯೋ ರೀತಿ ಇದೆ. ಇನ್ನೇನು ಮಾತಾಡ್ದೇನೆ ಎಲ್ರೂ ಒಳಗಡೆ ಹೋಗಿ ಹೋಗಿ.
ಅವನಿ, ಇದೇ ನಿನ್ ರೂಮ್. ಚೆನ್ನಾಗಿದೆಯಾ? ಇಷ್ಟು ದೊಡ್ಡ ಮನೆಗೆ ಕರ್ಕೊಂಡು ಬಂದು ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ನಂತರ ಒಬ್ಬ ಸಾಧಾರಣ ಮನೇಲಿ ಹುಟ್ಟಿರೋ ಹೆಣ್ಣು ಏನ್ ಹೇಳ್ತಾಳೆ? ಇದೆಲ್ಲ ನನ್ನ ಅದೃಷ್ಟ ಅಂತ ಹೇಳ್ತಾಳೆ. ಒಟ್ನಲ್ಲಿ ಏನೋ ಒಂದ್ ರೀತಿಲಿ ನಮ್ಮವ್ರ ಮಧ್ಯಕ್ಕೆ ಬಂದ್ಬಿಟ್ಟೆ. ಎಲ್ರನ್ನೂ ನೋಡ್ತಿದ್ರೆ ತುಂಬಾ ಒಳ್ಳೆಯವರು ಅನ್ನಿಸ್ತಾ ಇದ್ದಾರೆ. ಎಲ್ಲರೂ ಒಳ್ಳೆಯವ್ರೆ, ಆದ್ರೆ ನಮ್ ಭಾವನ್ ಜೊತೆ ನಮ್ಮ ಅದ್ಕೆ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕು. ಏನೋ ತಪ್ಪು ಮಾಡ್ತಿರೋ ಹಾಗೆ ಕ್ಷಮ್ಸಕ್ಕಾಗ್ದೇ ಇರೋ ಮೋಸ ಮಾಡ್ತಿದ್ದೀನೇನೋ ಅನಿಸ್ತಿದೆ ರೀ. ತಪ್ಪಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅದ್ರಲ್ಲಿ ನಿನ್ ತಪ್ಪಿಲ್ಲ. ಮೋಸ ಅಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಆ ಮೋಸದಲ್ಲಿ ನಿನಗ್ ಭಾಗ ಇಲ್ಲ. ಮಾಡಿದ್ದೆಲ್ಲ ನಾನಾಗಿರೋದಕ್ಕೆ ಈ ಕ್ಷಣದಿಂದ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನಿನಗೆ ಯಾವ ತೊಂದರೆ ಲೋಪ ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಒಂದ್ ವಿಷಯದಲ್ಲಿ ಮಾತ್ರ ನಾವು ತುಂಬಾ ಹುಷಾರಾಗಿರ್ಬೇಕು. ಯಾವ ವಿಷಯದಲ್ಲಿ? ಈ ವಿಷಯದಲ್ಲಿ. ಅವ್ರ ದೃಷ್ಟಿಲಿ ನಿನಗೆ ಮದ್ವೆ ಆಗಿಲ್ಲ. ಈ ಮಂಗಳಸೂತ್ರ ಅವ್ರ ಕಣ್ಣಿಗೆ ಬಿತ್ತು ಅಂದ್ರೆ ಅನುಮಾನಗಳು ಶುರು ಆಗತ್ತೆ. ತಾಳಿ ಕಟ್ತೋನೆ ತಾಳಿ ಹೊರಗಡೆ ಕಾಣಬಾರ್ದು ಅಂತ ಹೇಳಿದಾಗ ಹೆಣ್ಣಿನ ಮನ್ಸಿಗೆ ತುಂಬಾ ಕಷ್ಟ ಆಗತ್ತೆ. ಆದ್ರೆ ಪರಿಸ್ಥಿತಿಗಳಿಗೆ ತಲೆ ತಗ್ಗಿಸ್ಲೇಬೇಕು. ಸೊಸೆ ಅತ್ತೆ ಮನೆ ಕಾಲಿಟ್ಟಾಗ ಆರತಿ ಮಾಡ್ತಾರೆ, ಎಲ್ಲರೂ ಸಂತೋಷದಿಂದ ಆಹ್ವಾನಿಸ್ತಾರೆ. ವರಸೆಗೆ ಎಲ್ಲರೂ ಕಿಂಡಲ್ ಮಾಡ್ತಾರೆ. ಅದೆಲ್ಲ ನಿನ್ನ ವಿಷಯದಲ್ಲಿ ಮಿಸ್ ಆಗಿದೆ. ಅದೆಷ್ಟು ಕಷ್ಟವಾಗಿರುತ್ತೆ ಅಂತ ಗೊತ್ತು. ಆ ಆಸೆನ ನೀನು ಮರ್ತು ಹೋಗೋ ಹಾಗೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತೀನಿ. ನಿನಗೆ ಅಮ್ಮ, ಅಪ್ಪ, ಅಕ್ಕ ಎಲ್ಲ ನಾನೇ ಆಗ್ತೀನಿ. ಸರಿನಾ? ಹೋಗ್ಬರ್ತೀನಿ.